ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೀನರಾಶಿ ಬಗ್ಗೆ. ಮೀನರಾಶಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೀನರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮೀನರಾಶಿಯವರೇ, ನೀವು ಕೇವಲ ಮನುಷ್ಯರಲ್ಲ, ನೀವು ಈ ಬ್ರಹ್ಮಾಂಡದ ಕಲ್ಪನಾ ಲಹರಿಗಳು. ನಿಮ್ಮ ಕಣ್ಣಲ್ಲಿ ಸಾವಿರ ಕನಸುಗಳಿವೆ, ಆದರೆ ಆ ಕನಸುಗಳನ್ನು ನನಸು ಮಾಡೋಕೆ ಹೋದಾಗಲೆಲ್ಲ ವಿಧಿ ನಿಮ್ಮನ್ನ ಕಾಲೆಳೆದು ಆಟವಾಡಿಸುತ್ತಿದೆ ಅಲ್ವಾ? ನೀವು ಅತಿಯಾಗಿ ಮೃದು ಸ್ವಭಾವದವರು. ಅದನ್ನೇ ಬಂಡವಾಳ ಮಾಡಿಕೊಂಡ ಎಷ್ಟೋ ಜನ ನಿಮ್ಮನ್ನ ಬಳಸಿ ಬಿಸಾಕಿದ್ದಾರೆ. ನನ್ನ ಒಳ್ಳೆತನವೇ ನನಗೆ ಶಾಪ ಆಯ್ತಾ ಅಂತ ನೀವು ಸಾವಿರ ಸಲ ದೇವರ ಹತ್ತಿರ ಕೇಳಿರಬಹುದು. ಎಲ್ಲರಿಗೂ ಎಲ್ಲವನ್ನು ಕೊಟ್ಟು ನಿಮ್ಮ ಕೈ ಮಾತ್ರ ಇವತ್ತು ಖಾಲಿಯಾಗಿದೆ ಅಲ್ವಾ? ಆದರೆ ಧೈರ್ಯಗೆಡಬೇಡಿ. ಯಾಕಂದ್ರೆ 2026ನೇ ಇಸವಿ ಮೀನರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷ ಅಲ್ಲ, ಇದು ನಿಮ್ಮ ವಿಶ್ವ ದರ್ಶನದ ವರ್ಷ. ಮೀನ ಅಂದ್ರೆ ಮೀನು ಚಿಕ್ಕದಾಗಿರಬಹುದು, ಆದರೆ ಸಮುದ್ರವನ್ನ ಅಳೆಯೋ ತಾಕತ್ತು ಅದಕ್ಕಿದೆ. ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಎತ್ತರ ನೋಡಿ ತಲೆ ತಗ್ಗಿಸುವ ಸಮಯ ಬಂದಿದೆ. ಆದರೆ ಸಮುದ್ರದಲ್ಲಿ ಈಜೋ ಮೀನಿಗೆ ಗಾಳ ಹಾಕೋಕೆ ಜನ ಕಾಯ್ತಾ ಇರ್ತಾರೆ. ಆ ಗಾಳಕ್ಕೆ ಸಿಕ್ಕಿ ಬೀಳದೆ ನೀವು ಕುಬೇರನಾಗಬೇಕು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢವಾದ 5 ಅಘೋರ ರಹಸ್ಯಗಳನ್ನು ನೀವು ಪಾಲಿಸಲೇಬೇಕು ಸ್ನೇಹಿತರೆ. ಈ ವಿಡಿಯೋನ ಒಂದು ಕ್ಷಣ ಸ್ಕಿಪ್ ಮಾಡಿದ್ರು ನೀವು ನಿಮ್ಮ ಲೈಫ್ ಚೇಂಜಿಂಗ್ ಅವಕಾಶವನ್ನ ಕಳೆದುಕೊಳ್ತೀರಾ. ಗಟ್ಟಿ ಮಾಡಿಕೊಂಡು ಈ ಸೀಕ್ರೆಟ್ಸ್ ಕೇಳಿ. ವಿಷಯಕ್ಕೆ ಬರೋದಕ್ಕೂ ಮುನ್ನ ಒಂದು ಮಾತು, ಜ್ಞಾನಕ್ಕೆ ಯಾವತ್ತೂ ಬೆಲೆ ಇರಬೇಕು. ನಾನು ನಿಮಗೆ ಅಮೂಲ್ಯವಾದ ರಹಸ್ಯಗಳನ್ನು ತಿಳಿಸಿಕೊಡ್ತೀನಿ. ಬದಲಾಗಿ ನೀವು ನಮಗೆ ನೀಡಬೇಕಾಗಿರೋದು ಕೇವಲ ಒಂದು ಸಬ್ಸ್ಕ್ರೈಬ್. ನೆನಪಿಡಿ, ಒಳ್ಳೆಯ ವಿಷಯಕ್ಕೆ ನಿಮ್ಮ ಬೆಂಬಲ ನೀಡಿದರೆ ಮಾತ್ರ ಆ ಸಕಾರಾತ್ಮಕ ಶಕ್ತಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ಇದು ಬ್ರಹ್ಮಾಂಡದ ನಿಯಮ. ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಗೆಲುವಿನ ಬೆಳಕಿಗೆ ಅಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಬೆಲ್ಲೈಕನ್ ಮತ್ತು ಪ್ರೆಸ್ ಮಾಡಿ. ಈ ದೈವಿಕ ಪರಿಹಾರಗಳು ನಿಮ್ಮ ಬದುಕನ್ನು ಬಂಗಾರ ಮಾಡಲಿ ಅಂತ ನಾನು ಹಾರೈಸ್ತೀನಿ ಸ್ನೇಹಿತರೆ. ಈ 2026ರಲ್ಲಿ ಗ್ರಹಗಳ ಆಟ ನಿಮ್ಮ ಪರವಾಗಿ ಶುರುವಾಗ್ತಿದೆ. ಇಷ್ಟು ದಿನ ನಿಮ್ಮನ್ನ ಕಾಡುತ್ತಿದ್ದ ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ಕಿರಿಕಿರಿ ಇವತ್ತಿಗೆ ಕೊನೆಯಾಗಲಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ 5 ಗುಪ್ತ ರಹಸ್ಯಗಳು ಇಲ್ಲಿವೆ. ರಹಸ್ಯ ನಂಬರ್ 1, ಸಪ್ತ ಧಾನ್ಯಗಳ ಮಣ್ಣಿನ ಕುಡಿಕೆಯ ರಹಸ್ಯ. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಗುಪ್ತ ಆರ್ಥಿಕ ಪರಿಹಾರ. 2026ರಲ್ಲಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಸುಳಿಯಬಾರದು. ಅಂದರೆ ಒಂದು ಚಿಕ್ಕ ಮಣ್ಣಿನ ಕುಡಿಕೆಯನ್ನು ತನ್ನಿ. ಅದರಲ್ಲಿ 7 ಬಗೆಯ ಧಾನ್ಯಗಳನ್ನು ಅಂದರೆ ಅಕ್ಕಿ, ಗೋಧಿ, ನವಣೆ, ಹೆಸರು ಬೇಳೆ ಸೇರಿದಂತೆ ಸಪ್ತ ಧಾನ್ಯಗಳನ್ನು ತುಂಬಿಸಿ. ಈ ಕುಡಿಕೆಯನ್ನು ಒಂದು ಹಳದಿ ಬಟ್ಟೆಯಿಂದ ಮುಚ್ಚಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಂದರೆ ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಯಾರಿಗೂ ಕಾಣದಂತೆ ಎತ್ತರದ ಜಾಗದಲ್ಲಿಡಿ. ಇದು ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ನಿವಾರಿಸಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮತ್ತು ಕುಬೇರ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತೆ ಸ್ನೇಹಿತರೆ. ರಹಸ್ಯ ನಂಬರ್ 2, ತಾಮ್ರದ ಪಾತ್ರೆ ಮತ್ತು ಸೂರ್ಯೋದಯದ ಜಲಮಂತ್ರ. ನೀವು ನೀರಿನ ರಾಶಿಯಾದ್ದರಿಂದ ನೀರು ನಿಮ್ಮ ಅದೃಷ್ಟವನ್ನ ನಿರ್ಧರಿಸುತ್ತೆ. 2026ರಲ್ಲಿ ಪ್ರತಿದಿನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅಕ್ಕಿಯನ್ನು ಹಾಕಿ ಸೂರ್ಯನಿಗೆ ಆರ್ಗೆ ಅರ್ಪಿಸಿ. ಹೀಗೆ ಮಾಡುವಾಗ ಓಂ ಸೂರ್ಯಾಯ ನಮಃ ಎಂದು 3 ಬಾರಿ ಹೇಳಿ. ಇದು ಕೇವಲ ಪೂಜೆಯಲ್ಲ, ಇದು ನಿಮ್ಮ ಜಾತಕದಲ್ಲಿರುವ ಶನಿದೇವನ ಪ್ರಭಾವವನ್ನ ಕಡಿಮೆ ಮಾಡಿ ಗುರುವಿನ ಪ್ರಭಾವವನ್ನು 100 ಪಟ್ಟು ಹೆಚ್ಚಿಸುವ ರಹಸ್ಯ ಮಾರ್ಗ. ದೊಡ್ಡ ಮಟ್ಟದ ಸಕ್ಸಸ್ ಬೇಕು ಅಂದವರು ಇದನ್ನು ಮರೆಯದೆ ಮಾಡಿ. 3ನೇ ರಹಸ್ಯಕ್ಕೆ ಹೋಗೋದಕ್ಕೂ ಮುನ್ನ ಒಂದು ವಿಶೇಷ ಪ್ರಾರ್ಥನೆ. 2026ರಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಆ ನಾರಾಯಣ ಕೃಪೆ ಇರಲೇಬೇಕು. ಅದಕ್ಕಾಗಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ಓಂ ನಮೋ ನಾರಾಯಣ ಅಂತ ಬರೆಯಿರಿ ಸ್ನೇಹಿತರೆ. ಲಕ್ಷ್ಮೀ ನಾರಾಯಣ ಅಂತ ಬರೀರಿ. ಖಂಡಿತ ನಿಮ್ಮೆಲ್ಲರ ಮನೆಗೂ ಲಕ್ಷ್ಮಿ ಬರಲಿ ಅಂತ ಕೇಳ್ಕೊತೇನೆ. ನಿಮ್ಮ ಈ ಒಂದು ಸಣ್ಣ ಕಮೆಂಟ್ ನಿಮ್ಮ ಸಂಕಲ್ಪವನ್ನು ದೇವರಿಗೆ ತಲುಪಿಸುತ್ತೆ. ಸೋಮಾರಿತನ ಮಾಡದೆ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ಅಂತ ಈಗಲೇ ಟೈಪ್ ಮಾಡಿ ನಿಮ್ಮ ಅದೃಷ್ಟವನ್ನು ಲಾಕ್ ಮಾಡಿ. ರಹಸ್ಯ ನಂಬರ್ 3, ಬ್ರಾಹ್ಮಿ ಮುಹೂರ್ತದ ಸಂಕಲ್ಪ. ಶಕ್ತಿ. ಮೀನರಾಶಿಯವರು ಸಿದ್ಧ ಪುರುಷರ ಗುಣ ಹೊಂದಿದವರು. 2026ರಲ್ಲಿ ನೀವು ಅಂದುಕೊಂಡಿದ್ದು ನಡಿಬೇಕು ಅಂದರೆ ಬೆಳಗಿನ ಜಾವ 4ರಿಂದ 5 ಗಂಟೆಯ ಒಳಗೆ ಎದ್ದು ಕೈಕಾಲು ತೊಳೆದು 5 ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಗುರಿಯನ್ನು ಕಲ್ಪಿಸಿಕೊಳ್ಳಿ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ
ಕಾಸ್ಮಿಕ್ ಎನರ್ಜಿ ಅಂದರೆ ಹೆಚ್ಚಿರುತ್ತೆ. ಮೀನರಾಶಿಯವರಿಗೆ ಮಾತ್ರವೇ ಈ ಸಮಯದಲ್ಲಿ ಮಾಡುವ ಸಂಕಲ್ಪಗಳು ಶೀಘ್ರವಾಗಿ ಫಲ ನೀಡುತ್ತದೆ. ನೀವು ಎಷ್ಟು ಹಣ ಸಂಪಾದಿಸಬೇಕು ಅಂದುಕೊಂಡಿದ್ದೀರೋ ಅದನ್ನು ಈ ಸಮಯದಲ್ಲಿ ಪ್ರಾರ್ಥಿಸಿ. ಇದು ವಿಜ್ಞಾನಕ್ಕೂ ನಿಲುಕದ ಅದ್ಭುತ ಸೀಕ್ರೆಟ್. ರಹಸ್ಯ ನಂಬರ್ 4, ಹಳದಿ ಹೂ ಮತ್ತು ಹರಿಯುವ ನೀರಿನ ರಹಸ್ಯ. ನಿಮ್ಮ ಜೀವನದಲ್ಲಿ ಪ್ರಗತಿ ಕುಂಠಿತವಾಗಿದ್ದರೆ ಅಥವಾ ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ ಈ ತಂತ್ರ ಮಾಡಿ. ಪ್ರತಿ ಗುರುವಾರ 5 ಹಳದಿ ಬಣ್ಣದ ಹೂಗಳನ್ನು ಕಣಗಿಲೆ ಅಥವಾ ಸೇವಂತಿಗೆ ತೆಗೆದುಕೊಂಡು ನಿಮ್ಮ ತಲೆಯ ಮೇಲೆ 3 ಬಾರಿ ನಿವಾಳಿಸಿ ಯಾವುದಾದರೂ ಹರಿಯುವ ನೀರಿಗೆ ಅಥವಾ ನದಿಗೆ ಅರ್ಪಿಸಿ. ಮೀನರಾಶಿಯವರಿಗೆ ನೀರಿನ ಜೊತೆ ಒಂದು ಅವಿನಾಭಾವ ಸಂಬಂಧವಿರುತ್ತೆ. ಈ ಕ್ರಿಯೆಯು ನಿಮ್ಮ ಜನ್ಮಾಂತರದ ಕರ್ಮಗಳನ್ನು ತೊಳೆದು ಹಾಕಿ 2026ರಲ್ಲಿ ಹೊಸ ಬದುಕನ್ನು ನೀಡುತ್ತೆ. ಆ ಹೂಗಳು ನೀರಿನಲ್ಲಿ ಹರಿದು ಹೋದಂತೆ ನಿಮ್ಮ ಕಷ್ಟಗಳು ಹರಿದು ಹೋಗುತ್ತದೆ. ರಹಸ್ಯ ನಂಬರ್ 5, ಅರಿಶಿಣದ ಕೊಂಬು ಮತ್ತು ಹಳದಿ ದಾರದ ಚಮತ್ಕಾರ. ಇದು ಅತ್ಯಂತ ಸರಳ ಮತ್ತು ಪ್ರತಿಯೊಬ್ಬರು ಮಾಡಬಹುದಾದ ಶಕ್ತಿಶಾಲಿ ತಂತ್ರ. ಇದು ಅತ್ಯಂತ ಸರಳ ಮತ್ತು ಪ್ರತಿಯೊಬ್ಬರು ಮಾಡಬಹುದಾದ ಶಕ್ತಿಶಾಲಿ ತಂತ್ರ. ಮೀನರಾಶಿಯ ಅಧಿಪತಿ ಗುರು ದೇವನಿಗೆ ಅರಿಶಿಣ ಎಂದರೆ ಪಂಚಪ್ರಾಣ. 2026ರಲ್ಲಿ ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಹಣ ಇರಬೇಕು ಅಂದರೆ ಅಂಗಡಿಯಿಂದ ಒಂದು ಗಟ್ಟಿ ಅರಿಶಿಣದ ಕೊಂಬನ್ನು ತನ್ನಿ. ಅದಕ್ಕೆ ಹಳದಿ ಬಣ್ಣದ ದಾರವನ್ನು 5 ಬಾರಿ ಸುತ್ತಿ ಗಂಟು ಹಾಕಿ ಇದನ್ನು ಗುರುವಾರದ ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ನಮಸ್ಕರಿಸಿ. ನಂತರ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಳ್ಳಿ. ಈ ಸಣ್ಣ ಅರಿಶಿಣದ ಕೊಂಬು ದೇವಗುರು ಬೃಹಸ್ಪತಿಯ ಆಶೀರ್ವಾದವನ್ನು ನಿಮ್ಮತ್ತ ಸೆಳೆಯುತ್ತದೆ ಮತ್ತು ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುತ್ತದೆ. ಸ್ನೇಹಿತರೆ, 2026 ನಿಮ್ಮ ಪಾಲಿನ ಅದ್ಭುತ ಅವಕಾಶ. ನಾನು ಹೇಳಿದ ಈ 5 ರಹಸ್ಯ ಪರಿಹಾರಗಳನ್ನು ಇಂದಿನಿಂದಲೇ ಆರಂಭ ಮಾಡಿ. ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗಲಿ. ಇಷ್ಟೆಲ್ಲ ರಹಸ್ಯಗಳನ್ನು ನಿಮ್ಮ ಹೇಳಿಕೆಗಾಗಿ ಹಂಚಿಕೊಂಡಿದ್ದೇನೆ. ಸ್ನೇಹಿತರೆ, ನಿಮಗೂ ಇರೋ ಈ ಸಂಬಂಧ ಹೀಗೆ ಮುಂದುವರಿಯಲಿ. ಮೀನರಾಶಿ ಸ್ನೇಹಿತರೆ, ನಿಮ್ಮ ಗೆಲುವನ್ನು ನಾನು ಕೂಡ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದಾಗುತ್ತೆ. ವಿಡಿಯೋನ ಮುಗಿಯೋದಕ್ಕೂ ಮುನ್ನ ನಿಮ್ಮ ಭವಿಷ್ಯದ ಗೆಲುವಿನ ಸಂಕಲ್ಪವಾಗಿ ಈಗಲೇ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿದ್ನಲ್ಲ ಶ್ರೀ ಲಕ್ಷ್ಮೀನಾರಾಯಣ ಅಂತ ಕಮೆಂಟ್ ಮಾಡಿ. ಮತ್ತು ಮುಂದಿನ ಯಾವ ರಾಶಿ ಇರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ರಾಶಿಯಲ್ಲಿ ಮತ್ತೆ ನಿಮಗೆ ಮಾಹಿತಿಯೊಂದಿಗೆ ಮುಂದಿನ ರಾಶಿಯ ಭವಿಷ್ಯದೊಂದಿಗೆ ಬರ್ತೀನಿ. ಈ ಮಾಹಿತಿ ನೀಡಲು ದಾರಿದೀಪವಾಗುತ್ತೆ. ಧೈರ್ಯವಾಗಿ ಮುನ್ನಡೆಯಿರಿ. ಜಯ ನಿಮ್ಮದೇ. ಶುಭವಾಗಲಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೋಡೋದ್ರಲ್ಲ, ಮೀನರಾಶಿಯವರು 5 ರಹಸ್ಯಗಳನ್ನು ನೀವು ಇಂದಿನಿಂದ ಪಾಲಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ಶ್ರೀಮಂತರಾಗೋದು ಗ್ಯಾರಂಟಿ. ನಿಮ್ಮ ಹಣಕಾಸಿನ ಸಮಸ್ಯೆ ಖಂಡಿತ ಪರಿಹರಿಯುತ್ತೆ. ಸ್ನೇಹಿತರೆ, ತಪ್ಪದೇ ಈ 5 ಪರಿಹಾರಗಳನ್ನು ಮಾಡಿಕೊಳ್ಳಿ. ಇಂದಿನಿಂದಲೇ ನಿಮಗೆ 2026 ಶುಭ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಈಗಲೇ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಮತ್ತೆ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಸಿಗ್ತೀನಿ ಅಂತ ವಿಡಿಯೋನ ಎಂಡ್ ಮಾಡ್ತೀನಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವಾಗೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.